ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ನನಗೆ ಕೇಳ್ತಾ ಇದ್ರಿ. ಸೊ ನಿನ್ನೆ ತಾನೇ ನಾನು ಒಂದು ಪೋಸ್ಟನ್ನು ಹಾಕಿದ್ದೆ. ಸೊ ಅಲ್ಲಿ ಇನ್ನೇನು ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಥವಾ IPL ಎರಡೂ ಕೂಡ ಸ್ಟಾರ್ಟ್ ಆಗ್ತಿದೆ. ಇನ್ಮೇಲೆ ಏನಿದ್ರು IPL ಹಬ್ಬ ಅಂತ ಹೇಳಿ. ಸೊ ಹಲವಾರು ಜನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತಿದ್ರಿ, ನಾವು RCBಯ ಮ್ಯಾಚನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲೈವಲ್ಲಿ ನೋಡಬೇಕು, ಟಿಕೆಟನ್ನು ಬುಕ್ ಮಾಡೋದು ಹೇಗೆ ಅಂತ ಹೇಳಿ ಹಲವಾರು ಜನ ನನಗೆ ಕಮೆಂಟ್ ಮಾಡ್ತಿದ್ರು. ಜೊತೆಗೆ ಟಿಕೆಟನ್ನು ಬುಕ್ ಮಾಡಿಕೊಡಿ, ನಾವು ಫೋನ್ಪೇ ಮಾಡ್ತೀವಿ ಅಂತಲೂ ಕೂಡ ಹಲವಾರು ಜನ ಹೇಳ್ತಿದ್ರೆ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತ ಅಂದರೆ ನಿಮಗೆ ಖುಷಿ ಕೊಡೋ ವಿಚಾರ ಏನಂತ ಹೇಳಿದರೆ, ಕೇವಲ 100 ರೂಪಾಯಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನ RCBಯ ಮ್ಯಾಚುಗಳನ್ನು ಕೂಡ ನೀವು ನೋಡುವಂತಹ ಅವಕಾಶ ಈಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡಿಕೊಟ್ಟಿದ್ದಾರೆ. ಹೌದು, ಇದೇ ಫೆಬ್ರವರಿ 21ನೇ ತಾರೀಕು RCBಯ ಮ್ಯಾಚ್ ಇದೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೇವಲ 100 ರೂಪಾಯಿಗೆ ಟಿಕೆಟ್ ಇದೆ. ಸೊ ಹೇಗೆ ಯಾವುದರಲ್ಲಿ ಬುಕ್ ಮಾಡಬೇಕಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ, ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಬುಕ್ ಮೈ ಶೋ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಯಾರ ಹತ್ರ ಇರೋದಿಲ್ಲ ಅವರು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಬುಕ್ ಮೈ ಶೋ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ನಾನು ಆಲ್ರೆಡಿ ಡೌನ್ಲೋಡನ್ನು ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಆ್ಯಪು ನಿಮ್ಮ ಹತ್ರ ಇದ್ದರೆ ನೀವು ಇದನ್ನು ಓಪನ್ ಮಾಡ್ಕೊಳ್ರಿ. ಜೊತೆಗೆ ಇದನ್ನು ನಾವು ಮೂವಿ ಟಿಕೆಟ್ಗಳನ್ನು ಕೂಡ ಬುಕ್ ಮಾಡಲಿಕ್ಕೆ ಬಳಸ್ತೀವಲ್ಲ, ಅದೇ ಆ್ಯಪು ಕೇವಲ 2 MB ಇರುತ್ತೆ. ಸೊ ಇದನ್ನು ನೀವು ಬುಕ್ ಮಾಡ್ಕೊಂಡ ನಂತರ ಇದಕ್ಕೆ ನಿಮ್ಮ ಮೊಬೈಲ್ ನಂಬರ್ನ ಲಾಗಿನ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಮೇಲ್ ಅಡ್ರೆಸ್ಸು ಕೂಡ ಕೊಡಬೇಕಾಗತ್ತೆ. ಸೊ ಮೇಲ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮೊಬೈಲ್ ನಂಬರ್ ಕೊಟ್ಬಿಟ್ಟು ನೀವು ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ಆ್ಯಪಿನ ಜೊತೆಗೆ ಮತ್ತೊಂದು ಆ್ಯಪನ್ನು ಬಿಟ್ಟಿದ್ದಾರೆ, ಬಟ್ ನಿಮಗೆ ಈ ಆ್ಯಪಲ್ಲಿ ಈಸಿಯಾಗಿ ಟಿಕೆಟನ್ನು ಬುಕ್ ಮಾಡುವಂತಹ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಈಸಿಯಾಗಿ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಮೊದಲಿಗೆ ಅದನ್ನು ಟಚ್ ಮಾಡಿದ ಕೂಡಲೇ ಈ ಥರ ಒಂದು ಓಪನ್ ಆಗುತ್ತೆ. ಸೊ ಓಪನ್ ಆದ ನಂತರ ಮೇಲ್ಗಡೆ ಇರುವಂತಹ ಒಂದು ಸರ್ಚ್ ಬಾರಿನಲ್ಲಿ ನಾವು ಸರ್ಚ್ ಮಾಡಬೇಕಾಗತ್ತೆ. ಏನಂತ ಹೇಳಿದರೆ WPL 2025 ಅಂತ ಹೇಳಿ ಸರ್ಚ್ ಮಾಡಬೇಕಾಗತ್ತೆ. ಸೊ ಆಗ ಮೇಲ್ಗಡೆ ಟಾಟಾ WPL 2025 ಅಂತ ಹೇಳಿ ನಿಮಗೆ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಬಂದುಬಿಟ್ಟು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋ ಕಾರಣದಿಂದ ಲೇಟಾಗಿ ಓಪನ್ ಆಗ್ತಿದೆ. ಸೊ ನೆಟ್ವರ್ಕ್ ಇದ್ದರೆ ಚೆನ್ನಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೋಬೋದು 100 ರೂಪೀಸಿಗೆ ಇಲ್ಲಿ ಇದೆ ನೋಡಿ, ಫಸ್ಟು ಫೆಬ್ರವರಿ 14ಗೆ ಇದೆ. ಸೊ ನಮ್ಮ RCBಯ ಸ್ಟೇಡಿಯಮಲ್ಲಿ, ಜೊತೆಗೆ ಫೆಬ್ರವರಿ 21ಗೆ ಇದೆ ನೋಡಿ, ಇಲ್ಲಿ ಟಾಟಾ WPL ಬೆಂಗಳೂರಿನಲ್ಲಿ ಏನೇನು ಮ್ಯಾಚ್ ಇದೆ ಅಂತ ಹೇಳಿ. ಸೊ ಇದರ ಮೇಲೆ ಎರಡನೇದರಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತೆ. ಸೊ ನಿಮಗೆ ಟಿಕೆಟ್ ಯಾವ ರೀತಿ ಸಿಗುತ್ತೆ, ಜೊತೆಗೆ ನೀವು ಅದನ್ನು ಎಲ್ಲಿ ತೋರಿಸ್ಬೇಕು, ಹಾಗೆ ನಿಮ್ಮ ಸೀಟನ್ನು ಯಾರು ತೋರಿಸ್ತಾರೆ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಒಂದು ಸಿಂಪಲಾಗಿ ಒಂದು ಟಿಪ್ಸನ್ನು ಕೊಟ್ಬಿಡ್ತೀನಿ. ಸೊ ನೀವು ಟಿಕೆಟನ್ನು ಬುಕ್ ಮಾಡಿದ ಮೇಲೆ ಯುವರ್ ಆರ್ಡರ್ ಅನ್ನೋ ಒಂದು ಆಪ್ಷನಲ್ಲಿ ನಿಮ್ಮ QR ಕೋಡ್ ಇರುವಂಥ ಒಂದು ಟಿಕೆಟ್ ಬರುತ್ತೆ. ಆ ಟಿಕೆಟ್ನ ಕೆಳಗಡೆ ನಿಮ್ಮ ಸೀಟ್ ನಂಬರನ್ನು ಕೂಡ ಬರೆದಿರ್ತಾರೆ. ಸೊ ಅದನ್ನು ನೀವು ನೋಡ್ಕೊಂಡು ಹೋಗಬೇಕು. ಜೊತೆಗೆ ಗೇಟನ್ನು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ 2.5 ಗಂಟೆ ಮುಂಚೆನೇ ತೆಗೆದಿರ್ತಾರೆ. ನೀವು ಆದಷ್ಟು ಬೇಗ ಹೋದರೆ ಒಳ್ಳೆಯದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನೋಡ್ಬೋದು, ಇವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂತಹ ಮ್ಯಾಚ್ಗಳು. ಟೋಟಲ್ 8 ಮ್ಯಾಚ್ಗಳು ಬೆಂಗಳೂರಿನಲ್ಲಿ ಇದೆ. ಸೊ ಅದರಲ್ಲಿ ಮೊದಲನೇದಾಗಿ ಈಗ ಸದ್ಯಕ್ಕೆ RCBಯ ಮ್ಯಾಚ್ಗಳು ಬಿಟ್ಟಿಲ್ಲ, ಆಲ್ಮೋಸ್ಟ್ ಫುಲ್ ಆಗಿರುವಂತಹ ಚಾನ್ಸಸ್ ಕೂಡ ಇರ್ತದೆ. ಆದರೆ ನೀವು ಮೊದಲನೇ ಮ್ಯಾಚನ್ನು ಫೆಬ್ರವರಿ 25ನೇ ನೋಡ್ಬೋದು. ಸೊ ಅದನ್ನು ನಾವು ತೋರಿಸ್ತೀನಿ. ಡೆಲ್ಲಿ ಹಾಗೆ ಗುಜರಾತ್ ಎರಡೂ ಕೂಡ ಆಡ್ತಾ ಇದೆ. ಸೊ ಅದಕ್ಕೂ ಬೇಡ ಅಂತ ಹೇಳಿದ್ರೆ ಡೆಲ್ಲಿ ಮತ್ತು UP ವಾರಿಯರ್ ಕೂಡ ಆಡ್ತಾ ಇದೆ, ಅದನ್ನು ನಾನು ತೋರಿಸ್ತೀನಿ. ಸೊ ಯಾವುದಾದ್ರೂ ಒಂದು ನೀವು ಯಾವ ಮ್ಯಾಚಿಗೆ ಹೋಗಬೇಕು ಅಂತಿದ್ರು ಆ ಮ್ಯಾಚಿನ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡ ಈ ಥರ ಒಂದು ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದರೆ ನಾವು ಟಿಕೆಟನ್ನು ನೋಡ್ಬೋದು ನೀವು. ಸೊ ಬುಕ್ ಅಂತ ಹೇಳಿ, ಫಿಲ್ಲಿಂಗ್ ಫಾಸ್ಟ್ ಅಂತ ಹೇಳಿ ತೋರಿಸಿದೆ. ಕೇವಲ 100 ರೂಪೀಸಲ್ಲಿ ಟಿಕೆಟ್ ಸಿಗ್ತಾ ಇದೆ. ಸೊ ಬುಕ್ ನಾವು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮಿನಿಮಮ್ ಇಲ್ಲಿ ಒಂದು ಟಿಕೆಟನ್ನು ನಾವು ಪಡ್ಕೊಳ್ಳೇಬೇಕಾಗ್ತದೆ. ಮ್ಯಾಕ್ಸಿಮಮ್ 10 ಟಿಕೆಟನ್ನು ಒಬ್ಬರು ಒಂದು ID ಇಂದ ತಗೋಬೋದಾಗುತ್ತೆ. ಸೊ ಈಗ ಒಂದಂತ ನಾನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸಲಿಕ್ಕೆ ಸೆಲೆಕ್ಟ್ ಸೀಟ್ ಅಂತ ಹೇಳಿ ತೆಗಿತಾ ಇದ್ದೀನಿ. ಸೊ ನೋಡ್ಬೋದು, ಕೇವಲ 100 ರೂಪಾಯಿಗೆ 200 ರೂಪಾಯಿಗೆ ಅವೈಲೇಬಲ್ ಇದೆ, ಜೊತೆಗೆ 300 ರೂಪಾಯಿಗೂ ಕೂಡ ಇದೆ. ಸೊ 300 ರೂಪಾಯಿದು ನೀವು ನೋಡಿದ್ರೆ ಇಲ್ಲಿ ಪಿಂಕಲ್ಲಿ ಏನು ಕಾಣಿಸ್ತಿದೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ನಿಮಗೆ ಪ್ಲೇಯರ್ಸ್ ತುಂಬ ಹತ್ತಿರದಿಂದನೂ ಕಾಣಿಸ್ತಾರೆ, ಜೊತೆಗೆ ನೀವು ಕೂಗುವಂತಹ ಮಾತುಗಳು ಕೂಡ ಅವರಿಗೆ ಕೇಳಿಸುವಂತಹ ಸಾಧ್ಯತೆಯೂ ಇರುತ್ತೆ. ಜೊತೆಗೆ 200 ರೂಪಾಯಿದು ಅಷ್ಟೇ, ಇದು ಚಿಕ್ಕ ಸ್ಟ್ಯಾಂಡ್ ಆಗಿರೋದ್ರಿಂದ ಇದು 300 ರೂಪಾಯಿದೇನು ಪಿಂಕ್ ಕಲರ್ ಇದೆ ಅದ್ರ ಪಕ್ಕದಲ್ಲೇ ಇರುತ್ತೆ C ಸ್ಟ್ಯಾಂಡ್ ಅಂತ ಹೇಳಿ. ಸೊ ಹೆಚ್ಚು ಲೋವರ್ ಅಂತ ಹೇಳಿದರೆ ಅತಿ ಹತ್ತಿರವಾಗಿರುತ್ತೆ. ಸೊ ಪಿಚ್ಚಿಗೂ ಅದಕ್ಕೂ ಕೇವಲ ಕೆಲವೇ ಡಿಸ್ಟೆನ್ಸ್ ಇರ್ತದೆ. ಸೊ ಎಲ್ಲ ಪ್ಲೇಯರ್ಸು ನಿಮಗೆ ಅದ್ಭುತವಾಗಿ ಕಾಣಿಸ್ತಾರೆ. C ಸ್ಟ್ಯಾಂಡು ಅಷ್ಟೇ ಸೂಪರ್ ಆಗಿ ಇರುವಂತಹ ಒಂದು ಸ್ಟ್ಯಾಂಡು, ನಿಮಗೆ ಎಲ್ಲರೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾರೆ. ಜೊತೆಗೆ ಯಾರು ಬೌಂಡ್ರಿ ಲೈನಲ್ಲಿ ಫೀಲ್ಡಿಂಗ್ ಮಾಡ್ತಿರ್ತಾರೋ ಅವರು ಕೂಡ ಚೆನ್ನಾಗಿ ಕಾಣಿಸುವಂತಹ ಒಂದು ಸ್ಟ್ಯಾಂಡ್ ಆಗಿದೆ. ಜೊತೆಗೆ 100 ರೂಪೀಸಿಂದ ನೋಡ್ಬೋದು ನೀವು A ಸ್ಟ್ಯಾಂಡ್ ಅಂತ ಹೇಳಿ, ಇದು ಮೇಲಿರುವಂತಹ ಸ್ಟ್ಯಾಂಡು. ಜೊತೆಗೆ
ಪೂರಾ ಸ್ಟೇಡಿಯಂ ಕೂಡ ಅದ್ಭುತವಾಗಿ ಕಾಣಿಸುತ್ತೆ. ಆದರೆ ಪ್ಲೇಯರ್ಸ್ಗಳು ಚಿಕ್ಕದಾಗಿ ಕಾಣಿಸ್ತಾರೆ, ಪರವಾಗಿಲ್ಲ. ಬಟ್ ನೀವು 300 ರೂಪಾಯಿ ತೊಗೊಂಡ್ರು ಪರವಾಗಿಲ್ಲ, ತುಂಬ ಕಡಿಮೆ ರೇಟು. ಹುಡುಗರು IPLಗೆ ಹೋಲಿಸ್ಕೊಬಿಟ್ರೆ ಇದು ಅದ್ಭುತವಾಗಿ ಮತ್ತು ತುಂಬ ಕಡಿಮೆಯಾಗಿ ನಿಮಗೆ ಸಿಗ್ತಾ ಇದೆ ಅಂತಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ 100 ರೂಪಾಯಿದನ್ನು ಕ್ಲಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಹೀಗೆ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಫೇಸ್ ಬರುತ್ತೆ. ಆಗ ನೀವು ಇಲ್ಲಿ ಎ ಸ್ಟ್ಯಾಂಡಿಗೆ ಕ್ಲಿಕ್ ಮಾಡ್ಕೋಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪರ್ಪಲ್ ಕಲರ್ ಇರುವಂತಹ ಸ್ಟ್ಯಾಂಡು ಝೂಮ್ ಆಗುತ್ತೆ. ಸೊ ಆಗ ಈ ಬುಕ್ ಅನ್ನೋದಕ್ಕೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಮೌಂಟ್ ಎಷ್ಟು ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟೇ ನೀವು ಮಾಡಬೇಕಾಗಿರೋದು. ಇಲ್ಲಿ ನೋಡ್ಕೋಬೋದು ನೀವು 1 ಟಿಕೆಟ್ ಅಂತ ಇದೆ February 22ಗೆ. ಸೊ 7:15 ಮ್ಯಾಚ್ ಇರೋದು. ನೀವು 2 ಗಂಟೆ ಮುಂಚೆ ಅಂದರೆ 5 ಗಂಟೆಗೆ ಹೋಗ್ಬೋದು. 5 ಗಂಟೆಗೆ ಗೇಟ್ ಓಪನ್ ಇರ್ತದೆ. ಟೋಟಲ್ 117 ರೂಪಾಯಿ ಅಂದರೆ 118 ರೂಪಾಯಿ ಆಗುತ್ತೆ. ಯಾಕಂತ ಹೇಳಿದರೆ ಇಲ್ಲಿ ನೋಡ್ಬೋದು ನೀವು ಬೇಸ್ ಪ್ರೈಸ್ 15 ರೂಪಾಯಿ ಹಾಕ್ತಾರೆ, ಜೊತೆಗೆ GST ಅಂತ ಹೇಳಿ 2.5 ರೂಪಾಯಿಗಳನ್ನು ಹಾಕಿಬಿಟ್ಟು ಒಟ್ಟು 118 ರೂಪಾಯಿಗೆ ನೀವು ಒಂದು ಟಿಕೆಟನ್ನು ಕೂಡ ಬುಕ್ ಮಾಡ್ಕೋಬೋದು. ಇಷ್ಟು ಈಸಿಯಾಗಿ ಟಿಕೆಟನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು. ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ಗಳದ್ದು ಕೂಡ ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ. ಕೇವಲ ಬಿಟ್ಟು 10-20 ನಿಮಿಷದಲ್ಲೇ ಸೋಲ್ಡ್ ಔಟ್ ಆಗುತ್ತೆ. ಇದಕ್ಕೂ ಮೊದಲು ನಮ್ಮ ಏನು ಹುಡುಗರ IPL ಬಂದರೆ ಈ ರೇಟ್ ಇಷ್ಟಕ್ಕೆ ಸಿಗೋದಿಲ್ಲ. ಅದು ಸಾವಿರಾರು ರೂಪಾಯಿಗಳು ಇರ್ತದೆ. ಕೇವಲ ಬಿಟ್ಟರೆ ಆದಷ್ಟು ಬೇಗ ಯಾರು ಬುಕ್ ಮಾಡ್ಕೋತೀರೋ ಅವರಿಗೆ ಟಿಕೆಟ್ ಅದ್ಭುತವಾಗಿ ಸಿಗುತ್ತೆ. ತುಂಬ ಕಷ್ಟ ಇರೋದಿಲ್ಲ. ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋರಿಗೆ ತುಂಬ ಈಸಿಯಾಗಿ ಸ್ಪೆಷಲ್ ಗೇಟಿನ ಮುಖಾಂತರ ಒಳಗಡೆ ಬಿಡ್ತಾರೆ. ಈ ಥರ ನೀವು ಟಿಕೆಟನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ IPLನ ಅಪ್ಡೇಟ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.